ಇವ್ರ ಜಗಳ ಕೇಳಿ 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 ಸಾಕಾಗ್ಬಿಟ್ಟದ ನೋಡ ನನಗಂತರು. ಹಾ ಮಕ್ಕಳಾರ ಯಾಕೆ ಕಡ್ದು ನಂಗೆ ಆಗ್ಬಿಟ್ಟದ ನೋಡ ನನಗಂತರು. ಒಂದ್ ಬಿಡನ ಒಂದ್ ಜಗಳ ಮಾಡ್ತಾವ, ಒಂದ್ ಬಿಡನ ಒಂದ್ ಜಗಳ ಮಾಡ್ತಾವ. ಯಾರಿಗಂತ ಹೇಳ್ಬೇಕು? ಏನ್ ಮಾಡಕತ್ತೀಯ ಗಿರ್ಜಕ್ಕ? ಬಾರ ಒಳಗ್ ಬಾ, ಅಡಿಗೆ ಮಾಡಕತ್ತೀನಿ ಬಾ. ಏನಿಲ್ಲವ ಯವ್ವ, ನಿನ್ ಮಗ ಇಲ್ಲನು? ಸ್ವಲ್ಪ ಅಂಗಡಿ ಕಳಿಸ್ಬೇಕಂತ ಮಾಡಿದ್ದೆ. ಉಪ್ಪು ಖಾಲಿ ಆಗಿತ್ತು, ಮನ್ಯಾಗ ಅಡಿಗೆ ಮಾಡಕತ್ತಿದ್ನೆ, ಅದಕ್ಕೆ ಬಂದೆ. ಯವ್ವ ಎರಡು ಜಗಳ ಮಾಡಿ ಸಾಯಕತ್ತ ನೋಡು. ಈಗ ಬಡಿಯಾಡಕತ್ತಿದ್ದು, ಅದಕ್ಕೆ ಒಂದೇಟ್ ಹೊಡೆದೆ. ಈಗ ಹಾಕೋತ ಹೋಗ್ಯ ನಾವು ಹೊರಗೆ. ಈಗ ಇಲ್ಲೇ ಹೊರಗಿದ್ದಾಳು. ಮನ್ಯಾಗ ಊಟ್ರದ ಒಂದ್ಮೇಲೆ ಜಗಳ ಮಾಡವಲ್ಲ ನೀನು. ಅವಾಗ ಎಷ್ಟು ಹೇಳಿದ್ರು ಕೇಳ್ತಾರ ಅವ್ರು ಏನ್ರ. ಯವ್ವ ನಮಗೂ ಅಂತೂ ಹೆಚ್ಚಿನ ಮಾಡ್ತಾವ ಯವ್ವ. ನನಗಂತೂ ಸಾಕು ಆಗ್ಬಿಟ್ಟೈತಿ. ಒಂದು ಬಿಡನ ಒಂದು ಜಗಳ ತರ್ತಾವ, ಒಂದು ಬಿಡನ ಒಂದು ಜಗಳ ಮಾಡ್ತಾವ. ನನಗಂತೂ ಹೇಳಿ ಇವ್ರ ಅಪ್ಪಗೆ ಹೇಳಿದ್ರೆ ಒಟ್ಟಕ್ಕಿದೆ ಹಾಕೊಳಂಗಿಲ್ಲ. ನನಗ ಜಬರ್ಸಂತಾರ, ನನಗ ಹೇಳಂತಾರ. ನನಗಂತೂ ಅವ್ರ ಸಂಬಂಧ ಮನೆ ಬಿಟ್ಟು ಎಲ್ಲರೂ ಹೋಗಂಗ ಆಗ್ಬಿಡತ್ ನೋಡು. ಅಷ್ಟು ಬೇಸರ ಆಗ್ಬಿಡತ್ತೆ ನನಗಂತೂ. ಇರ್ಲಿ ತಗೋ, ಮತ್ತೆ ಮಕ್ಕಳು ಅಂದ್ಮೇಲೆ ಹಂಗೆ ಮತ್ತೆ. ಏನು ಮಕ್ಕಳು ಬಿಡ ನೀನ? ಮಕ್ಕಳು ಅಡಿಲಿಕ್ಕಂದ್ರೆ ಚಲೋ ಇರ್ತಿತ್ತು. ಎಲ್ಲದಕ್ಕೂ ಜಗಳ. ನೀನು ಊಟ ಮಾಡೋದಕ್ಕೆ ಜಗಳ, ಕುಂದ್ರೋದಕ್ಕೆ ಜಗಳ, ಟಿವಿ ನೋಡೋದಕ್ಕೆ ಜಗಳ, ಎಲ್ಲದಕ್ಕೂ ಜಗಳ ಅಂದ್ರೆ ನಾ ಎಟ್ಟರ ತಾಳ್ಬೇಕು ಹೇಳು. ಯವ್ವ ನಮಗೂ ಹಿಂಗ ಜಗಳ ಮಾಡ್ತಿದ್ದವ ಯವ್ವ. ಅದಕ್ಕೆ ಸಾಕಾಗಿ ನಾನಂತರು ಹಾಸ್ಟೆಲ್ಗೆ ಹಾಕಿಬಿಟ್ಟೆ ನಾವಕ್ಕ. ಚಲೋ ಮಾಡಿದವ ಯವ್ವ ನೀ ಹಾಸ್ಟೆಲ್ಗೆ ಹಾಕಿ. ನಾನು ಮುಂದುವರ್ಸ ಯಾವ್ದಕ್ಕಾರ ಒಂದಕ್ಕೆ ಹಾಸ್ಟೆಲ್ಗೆ ಹಾಕಿಬಿಡ್ತೀನಿ. ನನಗಂತೂ ಸಾಕಾಗ್ಬಿಟ್ಟೈತಿ. ಹಾಸ್ಟೆಲ್ನಾಗ ಇಂಥವು ತಿಂತಾವ, ಮನೆಯಾಗಿದ್ರೆ ಚಲೋ ತಿನ್ಕೋತ ಇರ್ತಾವ ಅಂತೇಳಿ ನಾವು ಮನೆಯಾಗ ಇಟ್ಕೊಂಡಿನಲ್ಲ, ಅವಕ್ಕೆ ಸಮಾಧಾನ ಆಗೋಲ್ತು ಹುಡುಗರಿಗೆ. ಯವ್ವ ನನಗೂ ಹಿಂಗೆ ಸಾಕು ಆಗಿನ ಸುಮ್ಮ ಹಾಸ್ಟೆಲ್ಗೆ ಹಾಕಿಬಿಟ್ಟಿನವ ಯವ್ವ ನಾನು. ಸಣ್ಣ ಇರಕಲ್ಲೇ ಹಾಸ್ಟೆಲ್ಗೆ ಹಾಕ್ಬಾರ್ದು. ಸುಮ್ಮನೆ ಅಂಥದ್ದು ತಿನ್ಕೇಸಿದ್ರೆ ಈಗ ಬೆಳವಣಿಗೆ ಆಗಿಲ್ಲ ಅವಕ್ಕಂತ ನಾ ಅಂತೀನಿ. ಅವರು ಜಗಳ ಮಾಡ್ಕೇಸಿನ ಮತ್ತೆ ಹೊರಗೆ ಹಾಕೊಳ್ಳೋ ಕೆಲಸನ ಮಾಡ್ತಾರವ. ಅವ್ರ ಅಪ್ಪಗ ಇಂಥದ್ದು ಏನ್ರ ಹೇಳಿದ್ರೆ ಹೊಟ್ಟೆಗೆ ಇವಾಗ ಹಾಕೊಳ್ಳಂಗಿಲ್ಲ. ನನಗೆ ಬೈತಾರ. ಅವ್ರ ಮನೆಗೆ ಎದಕ್ಕೆ ಇರ್ತೀನಿ ನೀನು? ಸುದ್ದಿ ಕಲ್ಸಕ್ಕೆ ಬರಲ್ಲ ನೀನು, ಹುಡುಗರಿಗೆ ಹೇಳಕ್ಕೆ ಬರಲ್ಲ ನೀನು, ಮಾಡಕ್ಕೆ ಬರಲ್ಲ ನೀನು ಅಂತ ನನಗೆ ಬೈತಾರ ಅವರು. ಮತ್ತೆ ನಾನು ಬೈಸ್ಕೋಬೇಕು. ಹಿಂಗ ಯವ್ವ ನಾನು ಹುಡುಗರು ಓಡಕ್ಕೆ ಹೋಗಿ ನನ್ನ ಗಂಡನ ಜೊತೆ ಹಿಂಗೆ ಓಡಿಸ್ಕೊಂಡಿದ್ದೆ ಒಂದ್ಸರಿ. ಎಲ್ಲ ಮೂಗುಚ್ಚಿ ರಕ್ತ ಅನ್ನೋದು ಮನೆ ತುಂಬ ಆಗಿತ್ತು. ಹಂಗಾಗ್ಬಿಟ್ಟೈತೆ ನನಗೆ. ಅದ್ರ ಸಂಬಂಧ ಬ್ಯಾಡ್ರಿ, ಹಿಂಗೆ ಇಲ್ಲಿ ಮನ್ಯಾಗ ಆದ್ರೆ ಚಲೋ ಕಲಿಯಂಗಿಲ್ಲ ಇವರು, ಜಗಳ ಮಾಡ್ತಾರಂತ ಬಡ ಹೋಗಿ ಹಾಸ್ಟೆಲ್ಗೆ ಹಾಕಿ ಬಂದು ಚಲೋ ಮಾಡಿದೆವ ಯವ್ವ. ನಾನು ಮುಂದುವರ್ಸ ಇವ್ರಿಗೆ ಕೇಸಿ ಹಾಕಿಸ್ಬಿಡ್ತೀನಿ. ಅಂದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಅಲ್ಲಿ ತಿನ್ಲಿ ಅವ್ರು ಅಂದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಯವ್ವ ಮತ್ತೆ ಬಂದು ನೋಡಿ ಬೇಯವ್ವ. ಮತ್ತೆ ಬಂದ್ ಕೇಸಿ ನನ್ನ ಜೊತೆ ಜಗಳ ತಗದ ನೋಡಿ. ಇಲ್ಲಿ ಬಾ ಇಲ್ಲಿ ಹೊರಗ ನೋಡಿನ ಈಗ ಹೊಡೆದು ಕಳ್ಸಿ ನೋಡವನ್ನ. ಮತ್ತೆ ಜಗಳ ಮಾಡಕತ್ತಾರಂತ ನೋಡಿ. ಏನು ಮಾಡ್ತಿ ಯವ್ವ? ಮನೆಗೆ ಬಂದ್ರ ಯಾಕೆ ಮನೆಗೆ ಬಂದಿದ್ದೀನಿ? ಈಗ ಅವ್ವರ ಹೊಡೆದು ಕಳ್ಸೋಣ ಅಂತ ನೋಡಿಕಿ ನನಗೆ. ಬರ್ತೀನಿ ತಡಿ, ನಿಮ್ಮ ಹೊರಗೆ ಬರ್ತೀನಿ ತಡಿ. ಇನ್ನೇ ಈಗ ನಿಮ್ಮನ್ನು ಉಳಿದ್ರು ಮತ್ತೆ ನಿಮ್ಮನ್ನು ನಾಚಿಗೆನ ಕೊಟ್ಟಿಲ್ದೇವ್ರು. ಬರ್ತೀನಿ ತಡಿ, ಹೊರಗೆ ಬರ್ತೀನಿ ತಡಿ. ನಿಮ್ಮನ್ನ ಅಡಿಗೆ ಎಲ್ಲ ಮಾಡಿದೆ ನೀನು? ಎಲ್ಲ ಮಾಡಿದಂಗೆ ಅದೆಯಲ್ಲ. ರೊಟ್ಟಿ ಮಾಡೀನಿ. ಇಲ್ಲೇ ಕೈ ತಗೊಂಡು ಕೇಸಿ ಇಲ್ಲೇ ಇಟ್ಟಿದ್ರು. ಬೊಗಣಿ ಸಾಗಿನ ಎತ್ತಿಲ್ಲ. ಚೌಳಿಕಾಯಿ ಪಲ್ಯ ಮಾಡ್ಬೇಕಂತೇಳಿ ಚೌಳಿಕಾಯಿ ಸೋಸ್ಬೇಕಂತ ಇಟ್ಟೀನಿ. ಇವ್ರ ಜಗಳ ಎದ್ದೋಗೋದ ಜಗಳ ಬಿಡ್ಸಕ. ಆಯ್ತು ಬರುವ, ನಿನ್ನ ಮಕ್ಕಳಂತೂ ಹೋಗಂಗೆ ಕಾಣಂಗಿಲ್ಲ. ಅಲ್ಲೇ ಹುಡುಗರು ಯಾವಾರ ಅದಾವನು ಹೊರಗೆ ಕಳಿಸ್ತೀನಿ. ಈ ಹುಡುಗರು ಜಗಳ ಮಾಡಕತ್ತಾವ. ಇವೇನೋ ಕವ್ವ. ಈಗ ನಾನು ಬಿಡ ಅಡಿಗೆ ಮಾಡ್ಕೊಂಡು ಹೊಲಕ್ಕೆ ಹೋಗ್ಬೇಕು ಒಂದಿಟ್ಟು. ತೊಗರಿಯಾಗ ಒಂದಿಟ್ಟು ಕಸ ಐತೆ, ಕಸ ಕಿತ್ಕೋಬೇಕು ಒಂದಿಟ್ಟು ಹೋಗಿ. ಯವ್ವ ನಾನು ಮನ್ಯಾಗ ಬರಾಕ ಬಿಡವಳ್ಳೆ ಬೇಕಿ ಯವ್ವ. ನಾ ಹೊರಗೆ ಹೋಗ್ಬಿಡ್ತು ನೋಡಿ, ಮತ್ತೆ ಮನೆಗೆ ಬರಲ್ಲ. ಅಡಿಗೆ ಮಾಡ್ಲೆ ನಿಮ್ದ ನೋಡ್ಲೆ. ಈಗ ನಿಮ್ಮ ಅಪ್ಪ ಉಣ್ಣಾಕ್ ಬಂದ್ರೆ ಉಣ್ಣಾಕ್ ಏನು ಮಾಡಿಲ್ಲ ಅಂತ ಅದಕ್ಕೊಂದಿಟ್ಟು ಇದು ಮಾಡ್ಕೊತ ಕುಂದಿರ್ತಾರ. ಯವ್ವ ನನಗೆ ಹೊಡ್ಯಾಕತ್ತಾನ ಬಾಬೆ ನೀ ಮೊದಲ. ಒಳಗೆ ಬಿಟ್ಟು ನಾ ಒಳಗೆ ಹೋಗ್ತೀನಿ. ದಾರಿಗೆ ಯಾಕೆ ನಿಂತಿದ್ದು ಸರಿ? ಮತ್ತೆ ಜಗಳ ತಗೊಳಕತ್ತೇನು? ನಾ ಅವನ ಕೈಲಿ ಓಡಿಸ್ಕೊಂಡು ಹೊರಗೆ ಹೋಗಿದ್ದೆ. ಸೀದಾ ಒಳಗೆ ಬಿಡಿ ಈಗ. ಅಗಳ ಯಾಕೆ ಕೊಡ್ತೀನಿ ನನಗೆ? ಸುಮ್ಮನೆ ಯಾಕೆ ಕೊಡ್ತೀನಿ ನನಗೆ? ನಾ ಏನ್ರ ಅಂದಿದ್ದೆ ನಿನಗೆ? ನೀನು ಏನ್ರ ಮಾಡಿದ್ದೇನು? ಎದ್ರ ಸಂಬಂಧ ಹೊಡೆದು ಹೋದಿ ನನಗೆ? ಅದಕ್ಕೆ ನಮ್ಮ ಹೊಡೆದಾಳ ನಿನಗೆ. ನಿಮ್ಮವ್ವ ಅಷ್ಟ ಅಲ್ಲ, ನಮ್ಮವನು ಅದಾಳಕ್ಕೆ. ನಿನಗೆ ಸುಮ್ಮನೆ ಹೊಡಿಬಾರ್ದು ಹೆಣ್ಮಗಳದೇ ಅಂತ ಬಿಟ್ಟು ನಾನು ಕೊಡ್ದಾಳ. ಸುಮ್ಮನೆ ದಾರಿ ಬಿಡಿ ಗಟ್ಟೆ ಈಗ. ನೀವು ಹೊರಗೆ ಏನೇನು ಕಾರ್ಬಾರ್ ಮಾಡ್ತಿ? ಏನೇನಿಲ್ಲ ಅವು ಏನೋ ಹೇಳಿಲ್ಲ ನಾನು. ನೋಡು ಮತ್ತೆ ಇನ್ನ ನೀನು ಏನೇನು ಕಾರ್ಬಾರ್ ಮಾಡ್ತಿದ್ದಿ, ಹೊರಗೆ ಏನು ಉಡಾತನ ಮಾಡ್ತಿದ್ದಿ, ಹೊರಗೆ ಹುಡುಗಿಯರಿಗೆ ಹೆಂಗೆ ಇದು ಮಾಡ್ತಿದ್ದಿ ಎಲ್ಲ ಅವು ಅಪ್ಪನ ಮುಂದೆ ಹೇಳ್ಬಿಡಕ್ಕೆ ನಾನು. ಮತ್ತೆ ಏನು ಹೇಳ್ತಿದ್ದಿ ಹೇಳೋಗಿ ನೋಡಮ್ಮ ಅವನ ಮುಂದೆ. ಏನೈತೆ ನಂದು ಉಡಾಳ್ತಾರ? ಏನು ಹೊರಗೆ ನಾನು ಅಂತದ್ದು ಏನು ಮಾಡಿ ನಿನಗೆ? ಹೇಳೋಗಿ ನೋಡಮ್ಮ, ಹೇಳೋಗ್ಲಿ. ನೀ ಹೇಳೋಗು. ನನಗೇನು ಗೊತ್ತಿಲ್ಲನು. ಮೊನ್ನೆ ಅವನ ತಲೆ ರೊಕ್ಕ ಇಸ್ಕೊಂಡು ಹೋಗಿ ಚಾಕ್ಲೇಟ್ ಇದು ಹಾಕಿ ಭಾರತಿ ಕೈ ಕೊಟ್ಟಿದ್ದು ನನಗೇನು ಗೊತ್ತಿಲ್ಲನು. ನಾನು ಇದು ಮತ್ತೆ ನೋಡು ಅಷ್ಟೇ. ಎಲ್ಲಿ ಕೊಟ್ಟಿನಿ? ಯಾವಾಗ ನೋಡಿದ್ ನೀನು? ಏನ್ರ ಸುಳ್ಳು ಹೇಳ್ತಿದ್ದೇನು? ಮೊನ್ನೆ ಅಲ್ಲೇ ಗಾಡಿ ಮಕ್ಕಳಿಗೆ ನಿಂತು ನೋಡಿ ನಾನು. ಅವನ ತಲೆ ಆಟ ಮಾಡಿ ರೊಕ್ಕ ಇಸ್ಕೊಂಡು ಹೋಗಿದ್ದಿ. ನನಗೆ ಗೊತ್ತಾಯ್ತು. ಅದ್ರ ಸಂಬಂಧ ನಾನು ನೋಡಿದೆ ಅವಾಗ. ಏನು ನೋಡಿದಿ? ಏನು ಮಾಡಕ್ಕಿ ಹೇಳು? ಏನು ಅಂತದ್ದು ಮಾಡ್ತೀನಿ ನೋಡ್ರಿ. ಏನು ಮಾಡಕ್ಕಿ? ಅಪ್ಪ ಅವನ ಮುಂದೆ ಹೇಳ್ತೀನಿ. ಸದ್ ಅಪ್ಪ ಅವನ ಮುಂದೆ ಹೇಳಿ ಹೆಂಗೆ ಹೊಡಿಸ್ಬೇಕನ್ನ ನನಗೆ ಗೊತ್ತೈತಿ. ಹೇಳೋಗು ನೋಡಮ್ಮ, ಹೇಳು ನೀನು. ಏನು ನಿಮ್ಮದು ಏನು? ಇನ್ನೇ ಈಗ ಜಗಳ ಬಿಡಿಸ್ಕೇಶನ್ ಹೊಡೆದು ಹೊರ ಕಳಿಸಿ ಮತ್ತೆ ಜಗಳ ಮಾಡಕೋತೀರ. ನಿಮ್ಮ ಎಲ್ಲರೂ ಹೋಗ್ಕೇಸಿದ್ರೆ ಏನ್ರ ಮಾಡ್ಬೇಕು ನಾವು ಬಿಟ್ಟು ನೋಡಿ. ಎಟ್ಟರ್ ಮಾಡ್ತಾರೆ ಸಾಕು ಬಿಡ್ತಾವೆ ನನಗಂದ್ರು ಜೀವನ.
ನಾಳೆ ಗಣೇಶನ ಹಬ್ಬ ಐತಿ, ಹಬ್ಬ ಉಳಿದ ಮುಂದೆ ಬೇಷ್ ಮಾಡ್ಕೊಂಡು ಕುಂತೀರಿ ಮನ್ಯಾಗ. ನನಗ ಬಿಪಿ ಹೆಚ್ಚಾಗ್ಬಿಟ್ಟು ನಿಮ್ಮ ಸಂಬಂಧ ಬರೀ ದವಾಖಾನೆಗೆ ಹೋಗೋದಾಗೈತಿ ನಿಮ್ಮ ಸಂಬಂಧ. ಎಂಥವರ ಮಕ್ಕಳು ಹುಟ್ಟರೆ ನಮಗೆ ಎಂಥದರ ಇಲ್ಲ ಬಾಬಾ ನನಗಂತರೂ ಯಾಕಾರ ನಿಮ್ಮನ್ನು ಹಿಡ್ದೇನೆ ನಂಗೆ ಆಗ್ಬಿಟ್ಟು ನೋಡಿ ನನಗಂತರೂ. ಯವ್ವ ಹೊಡೆದ ಕೀಸ್ ಹೊರಗೆ ಕಳಿಸಿದಿಲ್ಲ ನಮ್ಮ ಮನ್ಯಾಗ ಬಂದ್ರೆ ನಾನು ಮನ್ಯಾಗ ಬಿಡೋಳ್ಳಕ್ಕಿ. ಇಲ್ಲವ್ವ ನಾ ಏನೂ ಮಾಡಿಲ್ಲ. ಆಗಲ್ಲ ಅವನ ಕೈಲಿ ಹೆಂಗ್ ಹೊಡಿಸಿದ ಅಂತೇಳಿ ಅವನ ಜೊತೆ ಜಗಳಕ್ಕೆ ಬಿದ್ದಾನವ. ನಿನಗೆ ಆಗಲ್ಲ ಹೊಡೆದ ಕೀಸ್ ಹೊರಗೆ ಕಳಿಸಿನಿಲ್ಲ. ಮತ್ತೆ ಬಂದಿದ್ದಿ ಹೋಗ್ಬೇಕಿಲ್ಲ ಕಡೆ ದೋಸ್ತರ ಜೊತೆ ಆಡ್ಕೋತ ಮತ್ತೆ ಜಗಳ ಮಾಡಕ್ಕೆ ಬಂದಿದ್ದಿಲ್ಲ. ಒಟ್ಟ ಸಮಾಧಾನ ಇಲ್ಲ ನಿನಗೆ ಆಕೆ ಜೊತೆ ಜಗಳ ಮಾಡ್ಲಿಕ್ಕಂದ್ರೆ. ಏನು ಒಂದು ಬಿಡೋಣ ಕಡಿಮೆ ಹೊರಗೆ ಹೋಗಿ ಆಡಬೇಕು. ಇಲ್ಲಿ ಏನು ಇರ್ತೈತಿ ಮನ್ಯಾಗ ಆಕೆ ಜೊತೆ ಜಗಳ ಮಾಡಕ? ಯವ್ವ ಹೊಡಿಬೇಡ ಯವ್ವ, ಹೊಡಿಬೇಡ. ಆಕಿನ ನನಗೆ ಇಷ್ಟದನ ಇದು ಮಾಡಿದ್ದೆ ಯವ್ವ, ಹೊಡಿಬೇಡ ಯವ್ವ. ಲೇ ನಿನಗೂ ಹೇಳಿನಿಲ್ಲ ಎಷ್ಟು ಬಾರಿ ಹೇಳಿ ನಿನಗೆ ಅವನ ಜೊತೆ ಜಗಳ ಮಾಡ್ಬೇಡ ಅಂತ ಹೇಳ್ತಿಸಿದ್ರೆ. ಅವ ಅಣ್ಣದನ ಅವನ ಜೊತೆ ಹೆಂಗ್ ಮಾತಾಡ್ಬೇಕು ಹೆಂಗ್ ಬಿಡ್ಬೇಕು ಅನ್ನೋದು ನಿನಗೂ ಗೊತ್ತಿಲ್ಲ. ಮನೆ ಹೆಣ್ಮಗಳ ಅಂತ ಹೇಳಿ ನಾನು ಸುಮ್ಮನೆ ಬಿಟ್ರೆ ಸುಮ್ಮನೆ ಅವನ ಜೊತೆ ಕಾಲ್ ಕದ್ರೆ ಜಗಳ ತೆಗಿದ್ದೀನಿ ನೀನು. ಯಾಕೆ ಅವನ ಜೊತೆ ಜಗಳ ತೆಗಿದ್ದೀನಿ ನೀನು ಚಂತನ? ಇಬ್ಬರ ಇರೋಲ್ಲ ಅಣ್ಣ ತಂಗಿ ಇಬ್ಬರದಿರಿ ಚೆನ್ನಾಗಿರೋದು ಬಿಟ್ಟು ಮಂದಿ ಮನೆಯಾಗ ಅಣ್ಣ ತಮ್ಮರು ನೋಡ್ರಿ ಹೆಂಗ ಇರ್ತಾರ, ಅಣ್ಣ ತಂಗಿ ಹೆಂಗ್ ಇರ್ತಾರ ನೋಡ್ರಿ, ಹೆಂಗ್ ಜೀವನ ಮಾಡ್ತಾರ ನೋಡಿ ಕಲಿ ಒಂದಿಟ್ಟು. ಇಲ್ಲವ ನನ್ನ ಅವನ ಜೊತೆ ಜಗಳ ತೆಗಿಲ್ಲವ. ಅವನ ನನಗೆ ಚಂತನ ಚೋಟ ಅಂತ ಹೊಡಿತಾನವ. ಮನ್ಯಾಗ ಬರೇ ಇರಕ್ ಬಿಡವಲ್ಲವ, ನನಗೆ ಏನು ಮಾಡಕ್ ಬಿಡವಲ್ಲ. ಉಣ್ಣಕತ್ತಾಗು ಹಂಗ ಬರ್ತಾನ, ಟಿವಿ ನೋಡಕತ್ತಾಗು ಹಂಗ ಬರ್ತಾನ. ಏನ್ ಮಾಡಕತ್ತಾರ ನನ್ನ ಜೊತೆ ಜಗಳಕ್ಕೆ ಬರ್ತಾನೆ ಅವ್ವ. ನಾನು ಯಾಕೆ ಸುಮ್ಮನೆ ಅವನ ಜೊತೆ ಜಗಳ ತೆಗಿಲ್ಲವ? ಎಷ್ಟು ಬಾಯಿ ಮಾಡಾಕತ್ತೀರಿ ನೀವು? ಏನು ಸುದ್ದಿ? ಅಲ್ಲಿ ಅಂಗಡಿ ಕೇಳಾಕತ್ತೈತಿ, ಹೊರಗೆ ಕೇಳಾಕತ್ತೈತಿ ನಿಮ್ಮ ಬಾಯಿ. ಇರೋಲ್ಲ ಮೂವಾರದ್ರಿ ಎಷ್ಟು ಹೋದ್ರೆ ಆಡ್ತೀರಿ ಏನು ಬಾಬಾ? ಏನ್ ಮಾಡ್ಬೇಕು ಹೇಳ್ರಿ? ಯಾರು ಹಡಿಲಾರ್ದ ಮಕ್ಕಳನ್ನ ಹಡ್ದು ಬಿಟ್ಟಿನಿ. ನೀವು ಹೇಳಿದ್ರೆ ಒಟ್ಟ ಕಿಲ ಹಾಕೊಳವಲ್ರಿ. 3 ಮಂದಿ ಮಕ್ಕಳ ಹಾಸ್ಟೆಲ್ ಹಾಕ್ಯಾರ. ಇವ್ಕ ಹಾಸ್ಟೆಲ್ ದಬ್ಬದ್ ಬಿಟ್ಟು ಮನ್ಯಾಗ ಇಟ್ಕೊಂಡು ನಾನು ಒಂದು ಬಿಡಲ್ಲ ಒಂದು ಮಾಡ್ತಾವ ಜಗಳನ. ನನಗಂತೂ ಸಾಕಾಗ್ಬಿಟ್ಟದ. ಅವನು ನಾನು ಹೋಗ್ಬಿಡ್ತೀನಿ ಆ ಕಡೆ ಬಿಟ್ಟು ನಮ್ಮ ತವ್ರ ಮನೆಗೆ ಕುಂದ್ರಿ ಅಂತ. ನಾನು ಹೊರಗೆ ದುಡ್ದು ಬಂದು ಮನ್ಯಾಗ ನಿಮ್ಮದಾಗ ಕೇಳ್ಬೇಕು ನೋಡು. ನಾನು ಕಿರಿ ನಮ್ಮದಿನೇ ಇಲ್ಲ ಅನ್ನೋದಂಗೆ ಆಗ್ಬಿಡತ್ತೆ ನಮ್ಮ ಮನ್ಯಾಗ. ನಿಮಗೆ ನೆಮ್ಮದಿ ಇರ್ಬೇಕಷ್ಟ, ನನಗೆ ನೆಮ್ಮದಿನೇ ಬೇಡಲ್ಲ. ನಮ್ಮ ಮನೆಗೆ ಇದ್ದಕ್ಕೆ ಹೆಂಗ್ ಮಾಡ್ಬಾರ್ದು ಇವ್ರು ದುಡಿ ಅಂತ ವಿಚಾರ ಮಾಡಿದ್ರೆ ನೀವು. ನಾನು ಹೋಗ್ತೀನಿ ದುಡಿಯಕ್ಕೆ, ನೀವು ಮನೆಗಿರ್ರಿ. ಯಾಕೆ ಜಗಳ ಮಾಡ್ತೀರಿ ನೀವಿಬ್ರು? ಸಮಾಧಾನದಿಂದ ಇರೋಕ್ಕಾಗಂಗಿಲ್ಲ. ನೀ ಇರೋರು ಇಬ್ರು ಅದಿರಿ ಚಂದಾಗಿ ಆಡ್ಕೊಂತ ನಕ್ಕೊಂತ ಅಣ್ಣ ತಂಗಿ ಒಂದಾಗಿರ್ತಾರೆ. ಎಲ್ಲರೂ ಜಗಳ ಮಾಡ್ತಾರನ್ನು ನಿಮ್ಮ. ಅಪ್ಪ ಅವ ಹೊಡೆದ್ಲ ನಂಗ, ಅಣ್ಣ ಹೊಡೆದ ನಂಗ. ಆ ಹುಡುಗಿ ಯಾಕೆ ಹೊಡೆದಿ? ನೋಡು ಹೆಂಗ್ಸರ್ ಹಂಗೆ ಆಳ್ತಾನ ನೋಡವ ಅವ. ಈ ಹುಡುಗಿ ಜೊತೆ ಕಾಲು ಕೆತ್ತರಿ ಜಗ ತಕೊಂತಾನ, ಮತ್ತೆ ಹೆಂಗ್ಸರ್ ಹಂಗೆ ಆಳ್ತಾನ. ಸುಮ್ರೆ ಆಕಿಗೆ ಮುದ್ದು ಮಾಡ್ರಿ ನೀವು, ಬರೀ ಆಕಿಗೆ ಮುದ್ದು ಮಾಡ್ರಿ. ಮೊದ್ಲು ಈಕಿನ ಕಾಲ್ ಕೆದ್ರ ಒಂದ್ ಜಗ ತಕೊಳ್ಳೋದು. ಅವ ಏನು ಮಾಡಿಲ್ಲ, ಸುಮ್ಮನೆ ಹೊರಗೆ ಹೋಗಿ ಬಂದಿದ್ದವ. ಅವ್ನು ದಾರಿ ಬಿಟ್ರ ಆತು, ಸುಮ್ಮನೆ ಕಾಲ್ ಕೆದ್ರ ಜಗ ತಕೊಂತ ಅವನ ಜೊತೆ. ಮತ್ತೆ ಅವಂಗ ಆಕಿಗೆ ಮುದ್ದು ಮಾಡ್ತೀರಿ ನೀವು, ಅವಂಗ ಬೈತೀರಿ ಮತ್ತೆ. ಇಲ್ಲಪ್ಪ ನಾ ಏನು ಮಾಡಿಲ್ಲ, ಬರೀ ನನಗ ಬೈತಾಳ ಅವ. ಬರೀ ಅವಂಗ ರಮಿಸ್ತಾಳ ನೋಡಲ್ಲಿಗ. ನಾ ಏನು ಮಾಡೇ ಇಲ್ಲ. ಬರೀ ಇಟ್ಟ ಆತ್ಮಗ ಅವ್ರದ್ದು. ನಡಿ ಅವ, ನೀವು ಒಳಗೆ ನಡಿ ಊಟ ಮಾಡಿ ನಡಿ ಅಮ್ಮ. ನಡಿ ಊಟ ಕೊಡು ನಡಿ. ನಾನು ಹೋಗ್ಬೇಕು ನಡಿ ಜಲ್ದಿ ಕೆಲ್ಸಕ್ಕೆ. ಅಲ್ಲಿ ಕೆಲಸ ನಿಂದ್ರಿಸಿ ಬಂದಿರ್ತೀನಿ, ಬರೀ ಇದೇ ಕೇಳೋದಾಗುತ್ತೆ ನಿಮ್ಮದು. ನೋಡಿ ಊಟ ಕೊಡು ನಡಿ, ಜಲ್ದಿ ಹೋಗ್ಬೇಕು ನಾನು. ಹೋಗಪ್ಪ ಮಾರಿ ತಗೊಂಡು ಬಾ ಒಳಗೆ ಬಾ ಊಟ ಮಾಡಕ್ಕಂತ. ಸುಮ್ಮನೆ ಓಡಿಸ್ಕೊಂತೀಯಪ್ಪ ನನ್ನ ಕೈಲಿ ನೀನು. ನಮಗೂ ಮನಸ್ಸಿಗೆ ಬೇಜಾರು ಮಾಡಿಬಿಡ್ತೀನಿ ನೀನು. ಸುಮ್ಮನೆ ಜಗ ತಗೋತೀರಿ ನೀವು, ಜಗ ತಗೋಬೇಡ್ರಪ್ಪ. ಶಾಣೆಯವ್ರು ಹಂಗೆ ಮಾಡಬಾರ್ದು. ಹ್ಞೂ ಯವ್ವ ಬರ್ತೀನಿ ಯವ್ವ. ನನ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡಿ ನೀನು, ಮ್ಯಾಕ ಒಟ್ಟ ಮಾತಾಡ್ಬೇಡ ನನ್ನ ಜೋಡಿ ನೀನು. ಯವ್ವ ಪುಣ್ಯಾತ್ಮಿ, ಸಾಕು ನಿನ್ನ ಸವಾಸನ ಸಾಕು ನನಗೆ. ಇನ್ನು ಮ್ಯಾಕೆ ಮಾತಾಡಕ್ಕೆ ಹೋಗ್ಬೇಡ, ನಿನ್ನ ಸವಾಸ ಸಾಕ್ಬಿಡು ನನಗಂತರು. ನಮ್ಮ ಅಣ್ಣ ಇಟ್ಟಾರಿ ನನ್ನ ಜೊತೆ ಜಗಳ ಮಾಡ್ತಾನ್ರಿ, ಮತ್ತೆ ಮಾತಾಡ್ಬೇಡ ಅಂತಲ್ಲ ತಾನ ಮಾತಾಡಿಸ್ತಾನೆ. ಏಟ ಐತಿಂದು ನಮ್ಮ ಜಗಳ ನಮ್ದು ಯಾವಾಗಲೂ ಏಟ ತಗೋರಿ. ನೀವು ನೋಡಿದವರು ಒಂದಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕೆಳಗೆ ಕಮೆಂಟ್ ಮಾಡಿರಿ. ನಮಗೆ ಸಪೋರ್ಟ್ ಮಾಡಿರಿ, ಪುಣ್ಯ ಬರುತ್ತೆ ನಿಮಗೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.